ಮಿಂಕಿ ಹದ್ದು, ನನಗೆ ನೀನು ಸಹಾಯ ಮಾಡ್ತೀಯಾ? ಮುನ್ ಪಕ್ಷಿ, ಮೊದಲು ನನಗೆ ಹೇಳು, ನಿನಗೆ ಏನ್ ಸಹಾಯ ಬೇಕು ಅಂತ. ನನ್ನ ಸಮಸ್ಯೆ ಏನಂದ್ರೆ ನಾನು ನನ್ನ ಗೂಡನ್ನು ಕಟ್ಕೊಂಡಿಲ್ಲ. ಈಗ ನಾನು ಮೊಟ್ಟೆ ಇಡುವ ಸಮಯ ಬಂದ್ಬಿಡ್ತು. ನನಗೆ ಮೊಟ್ಟೆ ಎಲ್ಲಿಡೋದಂತ ಗೊತ್ತಾಗ್ತಿಲ್ಲ. ಮುನ್ಮುನ್ ಪಕ್ಷಿ ತುಂಬಾನೇ ಸೋಂಬೇರಿ ಪಕ್ಷಿಯ ಆಗಿತ್ತು. ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಮತ್ತು ಪಕ್ಷಿಗಳಿಗೂ ಅದರ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು. ಸ್ವಲ್ಪ ದಿನದಿಂದ ಅದು ಗರ್ಭವತಿ ಆಗಿತ್ತು. ಮತ್ತೆ ಅದು ಮೊಟ್ಟೆ ಇಡುವ ಸಮಯ ಕೂಡ ಬಂದ್ಬಿಡ್ತು. ನೋಡ್ತಿದ್ರೆ ಸ್ವಲ್ಪ ದಿನದಲ್ಲೇ ನಾನು ಮೊಟ್ಟೆ ಇಡ್ತೀನಿ ಅನ್ಸ್ತಿದೆ. ಆದ್ರೆ ನನ್ನ ಹತ್ರ ನನ್ಗಂತ ಒಂದು ಗೂಡು ಇಲ್ಲ ಅಲ್ವಾ? ಹಂಗಂತ ಯೋಚನೆ ಮಾಡಿ ಅದು ಹಾರ್ಕೊಂಡು ಬುಲ್ಬುಲ್ ಹತ್ರ ಹೋಗುತ್ತೆ. ಬುಲ್ಬುಲ್ ಅಕ್ಕ, ನೀನು ಹೆಂಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೆಂಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನಾನು ಯಾವಾಗ್ಲಾದ್ರೂ ಮೊಟ್ಟೆ ಇಡ್ಬೋದು ಅನ್ಸ್ತಿದೆ. ಆದ್ರೆ ನನ್ನ ಹತ್ರ ಒಂದು ಗೂಡು ಸಹ ಇಲ್ಲ. ಆದ್ರೆ ನಿನ್ ಗೂಡಲ್ಲಿ ತುಂಬಾ ಜಾಗ ಇದೆ ಅಲ್ವಾ? ನಿನ್ಗಿಷ್ಟ ಇದ್ರೆ ನಾನ್ ನಿನ್ ಗೂಡಲ್ಲಿ ಮೊಟ್ಟೆ ಇಡ್ಬೋದಾ? ಅದಕ್ಕೆ ಬುಲ್ಬುಲ್ ಹೀಗಂತ ಹೇಳುತ್ತೆ. ಅಯ್ಯೋ, ನನ್ ಕೈಲಿ ಕೊಡಕ್ಕಾಗಲ್ಲ. ಯಾಕಂದ್ರೆ ನಾನು ಮೊಟ್ಟೆ ಇಡ್ತೀನಿ. ಆದ್ರಿಂದ ನಾನ್ ಮೊಟ್ಟೆ ಇಡಿಯೋ ಸಮಯದಲ್ಲಿ ಎಲ್ಗೋಗ್ಲಿ? ಮತ್ತೆ ನಾನು ಬೇರೆಯವ್ರ ಹತ್ರ ಈ ತರ ಬೇಡ್ಕೊಂಡು ಹೋಗ್ಬೇಕು. ಅದನ್ನ ಕೇಳಿ ಮುನ್ಮುನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಅದು ಹಾರಿದ ನಂತರ ಅದು ಟೀನು ಹತ್ರ ಹೋಗುತ್ತೆ. ಮತ್ತೆ, ಟೀನು, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನನಗೆ ನೀನು ಸಹಾಯ ಮಾಡ್ತೀಯಾ? ಏನ್ ಸಹಾಯ ಬೇಕು ಮುನ್ಮುನ್? ನನ್ಗೆ ಹೇಳು. ನಾನು ಯಾವ ಸಮಯದಲ್ಲಾದ್ರೂ ಮೊಟ್ಟೆ ಇಡ್ತೀನಿ ಅಂತ ಅನ್ಸ್ತಿದೆ. ಆದ್ರೆ ನನಗೂ ಅಂತ ಒಂದು ಗೂಡಿಲ್ಲ. ಆದ್ರೆ ನಿನ್ನ ಹತ್ರ ಗೂಡಿದೆ ಅಲ್ವಾ? ನಿನ್ನ ಗೂಡಲ್ಲಿ ನಾನು ಮೊಟ್ಟೆ ಇಡ್ಬೋದಾ? ನಿನ್ಗೆ ಒಪ್ಪಿಗೆ ಇದೆಯಾ? ದಯವಿಟ್ಟು ಸಹಾಯ ಮಾಡ್ತೀಯಾ? ಮುನ್ಮುನ್ ತಂಗಿ, ನಂದು ದೊಡ್ಡ ಗೂಡೆ ಒಪ್ಕೋತೀನಿ. ಯಾಕಂದ್ರೆ ನಾನು ನನ್ನ ಗಂಡ ಒಟ್ಟಿಗೆ ಇಲ್ಲಿ ಜೀವಿಸ್ತಿದೀವಿ. ನೀನ್ ಇಲ್ಲಿ ಮೊಟ್ಟೆ ಇಡಕ್ ನಾನು ಒಪ್ಕೊಂಡ್ರೆ ನನ್ ಗಂಡನ್ಗೆ ನನ್ ಮೇಲೆ ಕೋಪ ಬರುತ್ತೆ. ಆದ್ರಿಂದ ದಯವಿಟ್ಟು ನನ್ನ ಕ್ಷಮಿಸು, ಆಯ್ತಾ? ಮುನ್ಮುನ್ಗೆ ಇನ್ನೂ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಹೋಗ್ಬಿಡುತ್ತೆ. ಅದು ಒಂದು ಮರದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಮಿಂಕಿನ ಗೂಡು ಅದಕ್ಕೆ ಕಾಣಿಸುತ್ತೆ. ಅದು ಅದರ ಬಳಿ ಹೋಗುತ್ತೆ. ಮಿಂಕಿ ಹದ್ದು, ನನಗೆ ನೀನು ಸಹಾಯ ಮಾಡ್ತೀಯಾ? ಮುನ್ ಪಕ್ಷಿ, ಮೊದಲು ನನಗೆ ಹೇಳು, ನಿನಗೆ ಏನ್ ಸಹಾಯ ಬೇಕು ಅಂತ. ನನ್ನ ಸಮಸ್ಯೆ ಏನಂದ್ರೆ ನಾನು ನನ್ನ ಗೂಡನ್ನು ಕಟ್ಕೊಂಡಿಲ್ಲ. ಈಗ ನಾನು ಮೊಟ್ಟೆ ಇಡುವ ಸಮಯ ಬಂದ್ಬಿಡ್ತು. ನನಗೆ ಮೊಟ್ಟೆ ಎಲ್ಲಿಡೋದಂತ ಗೊತ್ತಾಗ್ತಿಲ್ಲ. ಬೆಳಗಿಂದ ಎಲ್ಲಾ ಪಕ್ಷಿಗಳು ನನಗೆ ಸಹಾಯ ಕೇಳ್ದೆ. ಆದ್ರೆ ಯಾರು ನನಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿ ಇಲ್ಲ. ದಯವಿಟ್ಟು ನೀನು ನನ್ನ ಮೇಲೆ ಕರುಣೆ ತೋರಿಸಿ ನಿನ್ ಗೂಡಲ್ಲಿ ಮೊಟ್ಟೆ ಇಡೋದಕ್ಕೆ ಸ್ವಲ್ಪ ಜಾಗ ಕೊಡು. ಜೀವನ ಪೂರ್ತಿ ನಿನ್ನ ಸಹಾಯವನ್ನು ಮರೆಯೋದಿಲ್ಲ. ಮುನ್ ಪಕ್ಷಿ, ಇದು ಚಳಿಗಾಲ ಗೊತ್ತಲ್ವಾ? ರಾತ್ರಿ ಹೊತ್ತಲ್ಲಿ ಎಷ್ಟು ಚಳಿ ಆಗತ್ತೆ ಗೊತ್ತಾ? ನಿನ್ನನ್ನು ನನ್ನ ಗೂಡಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದನ್ನ ಕೇಳಿ ಅದಕ್ಕೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದೇ ಸಮಯದಲ್ಲಿ ಹದ್ದು ಹೀಗಂತ ಹೇಳುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಅಲ್ಲಿ ನೋಡೊಂದ್ ಮರ ಇದೆ ಅಲ್ವಾ? ಅಲ್ಲಿ ಗೋಲ್ಡಿ ಹದ್ದಿನ ಗೂಡಿದೆ. ಗೋಲ್ಡಿ ಸಂಜೀವಿನಿ ಕಾಡಿಗೆ ಹೋಗಿದೆ. ಅವನು ಯಾವಾಗ ಮತ್ತೆ ತಿರುಗಿ ಬರ್ತಾನೋ ಗೊತ್ತಿಲ್ಲ. ಅಲ್ಲಿನವರೆಗೂ ನೀನ್ ಬೇಕಾದ್ರೆ ಆ ಗೂಡಲ್ಲಿ ಹೋಗಿ ಮೊಟ್ಟೆ ಇಡ್ಬೋದು. ಅಲ್ಲೇ ಕುತ್ಕೊಂಡು ಮುನ್ಮುನ್ ಪಕ್ಷಿ ಅಲ್ಲಿರುವ ಗೂಡನ್ನು ನೋಡುತ್ತೆ. ನೋಡೋದಕ್ಕೆ ಅದು ತುಂಬಾ ದೊಡ್ಡದಾಗಿತ್ತು. ಆಗ ಸ್ವಲ್ಪ ಸಮಾಧಾನ ಆಗತ್ತೆ. ಸರಿ, ಹಾಗಾದ್ರೆ ಅಲ್ಲಿ ನಾನು ಮೊಟ್ಟೆ ಇಡ್ತೀನಿ. ಹಂಗಂತೇಳಿ ಮುನ್ಮುನ್ ಪಕ್ಷಿ ಅಲ್ಲಿಂದ ಹಾರ್ಕೊಂಡೋಗಿ ಆ ಗೂಡಿನ ಬಳಿ ಹೋಗುತ್ತೆ. ಅದನ್ನ ನೋಡಿ ಮಿಂಕಿಗೆ ಕೂಡ ತುಂಬಾ ಸಂತೋಷ ಆಗುತ್ತೆ. ಮುನ್ಮುನ್ ಪಕ್ಷಿ ಇನ್ನು ಸ್ವಲ್ಪ ಹುಲ್ಲನ್ನು ಎತ್ಕೊಂಡ್ ಬಂದು ಅಲ್ಲಿ ಇಟ್ಕೊಳ್ಳುತ್ತೆ. ಮತ್ತೆ ಅಲ್ಲಿ ಕುತ್ಕೊಂಡು ಮೊಟ್ಟೆ ಬರುತ್ತಾ ಇಲ್ವಾ ಅಂತ ಕಾಯ್ತಾ ಇರುತ್ತೆ. ಸ್ವಲ್ಪದಲ್ಲೇ ಅದು 2 ಮೊಟ್ಟೆ ಇಡುತ್ತೆ. ಮತ್ತೆ ಅದನ್ನ ನೋಡಿ ಅದು ತುಂಬಾ ಸಂತೋಷ ಪಡುತ್ತೆ. ಓ ನನ್ನ ಪ್ರೀತಿಯ ಮೊಟ್ಟೆ, ನಿಮ್ಮಿಬ್ಬರನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಮತ್ತೆ ಅದು ಆ ಮೊಟ್ಟೆ ಮೇಲೆ ಕುತ್ಕೊಂಡು ಹ್ಯಾಚ್ ಮಾಡಕ್ಕೆ ಶುರು ಮಾಡುತ್ತೆ. ಅದು ಆ ಮೊಟ್ಟೆಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮಿಂಕಿ ಪಕ್ಷಿ ಕೂಡ ಆಗಾಗ ಬಂದು ಅದು ಹೆಂಗಿದೆ ಏನು ಅಂತ ಕೇಳ್ತಾ ಇರುತ್ತೆ. ಒಂದು ದಿನ ಕಳೆದು ಹೋಗುತ್ತೆ. ಮುನ್ಮುನ್ ಪಕ್ಷಿಗೆ ತುಂಬಾನೇ ದಾಹ ಆಗತ್ತೆ. ಅದು ನೋಡುತ್ತೆ, ಅಲ್ಲಿ ಮಿಂಕಿ ಪಕ್ಷಿ ಕೂಡ ಇರೋದಿಲ್ಲ. ಒಂದ್ ವೇಳೆ ನಾನು ನೀರ್ ಕೊಡ್ತಿಲ್ಲ ಅಂದ್ರೆ ಇನ್ನು ಸ್ವಲ್ಪ ತಲೆ ನಾನು ಸತ್ತೋಗ್ಬಿಡ್ತೀನಿ. ಖಂಡಿತ ನಾನು ಹೋಗ್ಲೇಬೇಕು. ಹಂಗಂತ ಅನ್ಕೊಂಡು ಅದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಅದು ನದಿಯ ಬಳಿ ಹೋಗಿ ನೀರನ್ನು ಕುಡಿಯುತ್ತೆ. ಮತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫೀಲ್ ಆಗತ್ತೆ.
ಅದು ಮತ್ತೆ ತುಂಬಾ ಸಂತೋಷದಿಂದ ಹಾರ್ಕೊಂಡು ಅದರ ಗೂಡಿನ ಬಳಿ ಹೋಗುತ್ತೆ. ಮತ್ತೆ ಅದು ದೂರದಿಂದ ನೋಡುತ್ತೆ, ಅದರ ಗೂಡಿನ ಬಳಿ ಗೋಲ್ಡಿ ಹದ್ದು ಕೂತಿರುತ್ತೆ. ಅದನ್ನು ನೋಡಿ ಅದಕ್ಕೆ ತುಂಬಾ ಭಯ ಆಗ್ಬಿಡುತ್ತೆ. ಗೋಲ್ಡಿ ಹದ್ದು, ದಯವಿಟ್ಟು ನನ್ನ ಮೊಟ್ಟೆನ ಏನು ಮಾಡ್ಬೇಡ. ನಿನ್ನ ಮೊಟ್ಟೆನಾ? ಏನು ಹೇಳ್ತಾ ಇದ್ಯಾ ನೀನು? ನೀನಿಲ್ಲಿಲ್ಲ ಅಲ್ವಾ, ಅದಕ್ಕೆ ನಿನ್ನ ಗೋಡಲ್ಲಿ ನನ್ನ ಮೊಟ್ಟೆಯನ್ನು ಇಟ್ಕೊಂಡೆ. ಇಲ್ಲ, ಇದು ನನ್ನ ಮೊಟ್ಟೆ. ಇದು ನನ್ನ ಗೂಡಲ್ಲಿದೆ, ಅಂದರೆ ನಂದೇ ಅಲ್ವಾ? ಅದನ್ನ ಕೇಳಿದ ತಕ್ಷಣ ಮುನ್ಮುನ್ ಕಿರ್ಚಕ್ ಶುರು ಮಾಡುತ್ತೆ. ಅಯ್ಯೋ ಇಲ್ಲ ಇಲ್ಲ, ದಯವಿಟ್ಟು ನಾನು ಹೇಳೋದು ಕೇಳು, ಇದು ನನ್ನ ಮೊಟ್ಟೆನೆ, ಪ್ಲೀಸ್, ಇದು ನನ್ನ ಮೊಟ್ಟೆನೆ. ಮುನ್ಮುನ್ ಪಕ್ಷಿ ಕಿರ್ಚ್ತಿರೋದನ್ನ ಕೇಳಿ ಬೇರೆ ಪಕ್ಷಿಗಳು ಕೂಡ ಅಲ್ಲಿಗೆ ಬರ್ತವೆ. ಅದಕ್ಕೆ ಏನೂ ಅರ್ಥ ಆಗಿಲ್ಲ. ಏನಾಯ್ತು ಮುನ್ಮುನ್, ಯಾಕೆ ಕಿರ್ಚ್ತಾ ಇದೀಯಾ? ನಿನ್ನೆ ನಿಮ್ಮ ಹತ್ರ ಬಂದು ನಾನು ಸಹಾಯ ಕೇಳ್ದೆ ಅಲ್ವಾ? ನೀವ್ ಯಾರೂ ಸಹಾಯ ಮಾಡಿಲ್ಲ ಅಲ್ವಾ? ಅದಕ್ಕೆ ನಾನು ಈ ಗೋಲ್ಡಿ ಗೂಡಲ್ಲಿ ಬಂದು ಮೊಟ್ಟೆ ಇಟ್ಟೆ. ಆದ್ರೆ ಈಗ ಅದು ನನ್ನ ಮೊಟ್ಟೆ ಅಂತ ಹೇಳ್ತಾ ಇದೆ. ಹಾಗೇನೂ ಇಲ್ಲ. ನಾನು ಇಲ್ಲಿಂದ ಹೋಗುವಾಗ ನನ್ನ ಮೊಟ್ಟೆಗಳನ್ನು ಗೂಡಲ್ಲೇ ಬಿಟ್ಟೋಗಿದ್ದೆ. ಇದು ನಂದೇನೆ. ಆದ್ರೆ ಎಲ್ಲ ಪಕ್ಷಿಗಳಿಗೂ ಅರ್ಥ ಆಗತ್ತೆ ಅದೀಗ ಸುಳ್ಳು ಹೇಳ್ತಾ ಇದೆ ಅಂತ. ಆದ್ರೆ ಹದ್ದಿಗೆ ಯಾರು ಎದುರು ಮಾತು ಹೇಳಕ್ಕಾಗಲ್ಲ ಅಲ್ವಾ? ನೀನ್ ಮಾಡಿದ್ದು ತುಂಬಾ ತಪ್ಪು ಮುನ್ಮುನ್. ಟೈಮ್ ಇದ್ದಾಗ ನಿನಗೋಸ್ಕರ ನೀನೊಂದು ಗೂಡು ಕಟ್ಕೋಬೇಕಾಗಿತ್ತು. ಆದ್ರೆ ಈಗ ನೀನು ಬೇರೆಯವ್ರ ಗೂಡಲ್ಲಿ ಇಟ್ರೆ ಹೀಗೆ ಆಗತ್ತೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಾನು ತುಂಬಾ ಸೋಂಬೇರಿಯಿಂದ ತಪ್ಪು ಮಾಡ್ಬಿಟ್ಟೆ. ಒಂದು ತಾಯಿ ಆಗಿದ್ದು ನನ್ನ ಕಣ್ಣ ಮುಂದೆ ನನ್ನ ಮೊಟ್ಟೆ ನಾಶ ಆಗೋದು ನೋಡ್ಬೇಕು ಹಂಗಂತೇಳಿ ಮುನ್ಮುನ್ನಿನ ಕಣ್ಣಿಂದ ನೀರ್ ಬರಕ್ ಶುರು ಆಗತ್ತೆ. ಆದ್ರೆ ಗೋಲ್ಡಿ ಮಾತ್ರ ಅದನ್ನೇನೂ ಲೆಕ್ಕ ಮಾಡ್ತಾ ಇಲ್ಲ. ಅದೇ ಸಮಯದಲ್ಲಿ ಮಿಂಕಿ ಅಲ್ಲಿಗೆ ಬರುತ್ತೆ. ಎಲ್ಲಾ ಪಕ್ಷಿಗಳು ಅಲ್ಲಿರೋದನ್ನ ಅದು ನೋಡುತ್ತೆ. ಮತ್ತೆ ಗೋಲ್ಡಿ ಮುನ್ಮುನ್ನಿನ ಮೊಟ್ಟೆ ಮುಂದೆ ಇರೋದನ್ನ ನೋಡಿ ಅದು ತುಂಬಾ ಬೇಜಾರಾಗ್ಬಿಡುತ್ತೆ. ಮುನ್ಮುನ್, ನೀನ್ ಯಾಕೆ ಹೇಳ್ತಾ ಇದ್ಯಾ? ಹೋಗು, ನಿನ್ ಮೊಟ್ಟೆಯ ಬಳಿ ಹೋಗು. ಇದು ನನ್ನ ಗೂಡು. ಇದರಲ್ಲಿರೋ ಮೊಟ್ಟೆಗಳು ನಂದೇನೆ, ಗೊತ್ತಾಯ್ತಾ? ಇದು ನಿನ್ನ ಗೂಡಲ್ವಾ? ಅದು ನಿಜಾನೇ. ಆದ್ರೆ ಈ ಗೂಡಲ್ಲಿ ಮೊಟ್ಟೆ ಇಟ್ಟಿದ್ದು ಮುನ್ಮುನ್. ನಾನೇ ಹೇಳಿದ್ದು ಮೊಟ್ಟೆ ಇಡಕ್ಕೆ. ನನ್ನ ಕಣ್ಣು ಮುಂದೆನೆ ಅದು ಇಲ್ಲಿ ಮೊಟ್ಟೆ ಇಟ್ಟಿದ್ದು. ನೀನು ಬಾಯ್ಗೆ ಬಂದಾಗ ಹೇಳ್ಬೇಡ, ಸರಿ ಇರಲ್ಲ ಇದೆಲ್ಲ. ಹೌದಾ? ನನ್ನ ದೊಡ್ಡನಾದ ಕಾಲು ಹದ್ದಿದ್ದಾನಲ್ವಾ, ನಿನಗಿಂತ ಅವನು ಖತರ್ನಾಕ್ ಆಗಿರ್ತಾನೆ ಗೊತ್ತಾ? ನೀನೇನಾದ್ರೂ ಈ ಮೊಟ್ಟೆಗಳನ್ನ ಏನಾದ್ರೂ ಮಾಡಿದ್ರೆ ಅವನ್ಗೆ ಹೇಳ್ಬಿಡ್ತೀನಿ. ಅದನ್ ಕೇಳಿಸ್ಕೊಂಡು ಗೋಲ್ಡಿ ಹದ್ದಿಗೆ ತುಂಬಾನೇ ಶಾಕ್ ಆಗತ್ತೆ. ಮತ್ತೆ ಈಗಂತಾನೆ, ನಾನು ಸಂಧ್ಯಾವನಕ್ಕೆ ಹೋಗ್ತೀನೀಗ. ಮಕ್ಕಳು ಬಂದ ನಂತರ ಈ ಮೊಟ್ಟೆಯಿಂದ ನನ್ನನ್ನು ಹಿಂದೆ ಕರೀರಿ. ಹಂಗಂತೇಳಿ ಗೋಲ್ಡಿ ಹದ್ದು ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಮುನ್ಮುನ್ ತುಂಬಾ ಸಂತೋಷವಾಗಿ ಅದರ ಮೊಟ್ಟೆ ಬಳಿ ಹೋಗತ್ತೆ. ಮತ್ತೆ ಎಲ್ಲರ ಹತ್ರ ಪ್ರಾಮಿಸ್ ಮಾಡತ್ತೆ, ಈ ಮೊಟ್ಟೆಗಳಿಂದ ಮಗು ಆಚೆ ಬಂದಿದ ತಕ್ಷಣ ನಾನು ನನ್ನದೇ ಆದ ಗೂಡನ್ನು ಕಟ್ಕೋತೀನಿ ಅಂತ ಹೇಳುತ್ತೆ. ಮತ್ತೆ ಯಾವಾಗ್ಲೂ ಸೋಂಬೇರಿತನ ಮಾಡಲ್ಲ ಅಂತ ಹೇಳುತ್ತೆ. ಏ ಕಾಲು ಕಾಗೆ, ನೀನ್ ಎಷ್ಟು ಗಲೀಜು! ನೀನ್ ನನ್ನ ಮನೆನೆಲ್ಲ ಹಾಳು ಮಾಡಾಕ್ದೆ. ಹಾಗಾದ್ರೆ ಸ್ವಚ್ಛ ಮಾಡೋ. ನನ್ ಕೆಲ್ಸ ಆಯ್ತು. ನಂಗೇನು ಏನಾದ್ರೂ ಇನ್ನು. ಇದು ಢೋಲಕ್ಪುರ್ ಹಳ್ಳಿಯ ಕತೆ. ಇಲ್ಲಿ ತುಂಬಾ ಪಕ್ಷಿಗಳು, ಮರಗಳು ಒಟ್ಟಿಗೆ ಖುಷಿ ಖುಷಿಯಾಗಿರ್ತಿದ್ರು. ಅಲ್ಲಿ ವಿವಿಧ ರೀತಿಯ ಮರಗಳಿರ್ತಿತ್ತು. ಆ ಮರದ ಮೇಲೆ ವಿವಿಧ ರೀತಿಯ ಪಕ್ಷಿಗಳು ಇರ್ತಿತ್ತು. ಅವಾಗೊಂದ್ ಮರ ಗುಬ್ಬಚ್ಚಿ ಹತ್ರ ಹೇಳುತ್ತೆ, ಅರೆ ಚಮೇಲಿ ಹಕ್ಕಿ, ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ. ನಂಗೆ ಕುಣಿಯೋಕೆ ಮನಸ್ಸಾಗ್ತಾ ಇದೆ. ಹಾಗಾದ್ರೆ ಆಡು. ಆದ್ರೆ ನೀನ್ ಡ್ಯಾನ್ಸ್ ಮಾಡಕ್ ಆಗಲ್ವಲ್ಲ, ನಿನ್ ಕಾಲ್ಗಳು ಭೂಮಿ ಒಳಗ್ತಾನೆ ಇದೆ. ಅವಾಗ ಆ ಮರ ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಗುಬ್ಬಚ್ಚಿನ ಕೆಳಗ್ ಬೀಳಿಸ್ಬಿಡುತ್ತೆ. ನೋಡು, ನಾನ್ ಕುಣ್ದೆ, ನೀನಂತೂ ನೆಲಕ್ ಬಿದ್ಯಲ್ಲ. ಬುದ್ಧಿ ಇಲ್ವಾ ನಿನ್ಗೆ? ನೀನೇನ್ ಲೂಸಾ? ಅಲ್ಲಿ ಎಲ್ಲಾರು ಹಾಗೆ ಸಂತೋಷವಾಗಿರ್ತಿದ್ರು. ಅಲ್ಲೇ ಒಂದ್ ಪಪಾಯ ಗಿಡನೂ ಇತ್ತು. ಅಲ್ಲಿ ತುಂಬಾ ಪಪಾಯ ಹಾಗೂ ಗುಬ್ಬಚ್ಚಿ ಇರ್ತಿತ್ತು. ಎಲ್ಲರೂ ತುಂಬಾ ಖುಷಿ ಖುಷಿಯಿಂದ ಇರ್ತಿದ್ರು. ಅಲ್ಲೇ ಒಂದು ದಪ್ಪ ಪಪಾಯದ ಮನೆ ಇತ್ತು. ಅದು ಎಲ್ಲಾ ಪಕ್ಷಿಗಳಿಗೂ ಸಹಾಯ ಮಾಡ್ತಿತ್ತು. ಉಳ್ಕೊಳ್ಳಕ್ಕೆ ಜಾಗ ಇಲ್ದೇ ಇರೋ ಯಾವ ಪಕ್ಷಿ ಆದ್ರೂನು ಅದು ಆ ದಪ್ಪ ಪಪಾಯದ ಮನೆನ ಉಪಯೋಗಿಸ್ಕೊಳ್ತಿತ್ತು. ಆ ದಪ್ಪ ಪಪಾಯ ತುಂಬಾ ಒಳ್ಳೇದು. ಅದು ಎಲ್ಲಾ ಪಕ್ಷಿಗಳಿಗೂ ಯಾವಾಗ್ಲೂ ಸಹಾಯ ಮಾಡ್ತಿತ್ತು. ಆಮೇಲೆ ಒಂದಿವಸ ಕಾಗೆ ಹತ್ರ ಹೇಳತ್ತೆ, ಅರೆ ಅಣ್ಣ, ನನ್ ಮನೆಗೆ ನೆಂಟ್ರು ಬರ್ತಾ ಇದ್ದಾರೆ. ನಾನ್ ಅವ್ರನ್ನ ಇಲ್ಲಿ ಕರ್ಕೊಂಬರ್ಲಾ? ಸ್ವಲ್ಪ ದಿನ ಅಷ್ಟೇ. ಪ್ಲೀಸ್, ನೀನ್ ನಿನ್ ಮನೆನ ಬಾಡ್ಗೆ ಕೊಡು. ಹಾ ಸರಿ ತಕೋ, ಆದ್ರೆ ನನ್ನ ಮನೇನ ಚೆನ್ನಾಗಿಟ್ಕೊಳ್ಬೇಕು. ಪಪಾಯ ಅದರ ಮನೆನ ಸ್ವಲ್ಪ ದಿವಸ ಕಾಗೆಗೆ ಕೊಡುತ್ತೆ. ಆಮೇಲೆ ಕಾಲು ಕಾಗೆಯ ನೆಂಟ್ರೆಲ್ಲ ಬಂದು ಹೋಗ್ಬಿಡ್ತಾರೆ.
ಆಮೇಲೆ ಆ ಕಾಗೆಯ ನೆಂಟ್ರು ಮನೇನ ಎಷ್ಟು ಗಲೀಜ್ ಮಾಡಿದ್ರು ಅಂದ್ರೆ ಅದನ್ ನೋಡಿ ದಪ್ಪ ಪಪಾಯಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಏ ಕಾಲು ಕಾಗೆ ನೀನ್ ಎಷ್ಟು ಗಲೀಜು, ನೀನ್ ನನ್ನ ಮನೆನೆಲ್ಲ ಹಾಳು ಮಾಡಾಕ್ದೆ. ಹಾಗಾದ್ರೆ ಸ್ವಚ್ಛ ಮಾಡೋ, ನನ್ ಕೆಲ್ಸ ಆಯ್ತು, ನಂಗೇನು ಏನಾದ್ರೂ ಇನ್ನು. ಆ ದಪ್ಪ ಪಪಾಯ ಇದನ್ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಳತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮಳೆಗಾಲ ಶುರುವಾಗತ್ತೆ. ಎಲ್ಲರೂ ಅವರವರ ಮನೆ ಕಟ್ಕೊಂಡಿದ್ರು. ಬರೀ ಕಾಲು ಕಾಗೆ ಮತ್ತೆ ಚಮೇಲಿ ಗುಬ್ಬಚ್ಚಿ ಮಾತ್ರ ಮನೆ ಕಟ್ಕೊಂಡಿರ್ಲಿಲ್ಲ. ಪಾಪ ಚಮೇಲಿ ತುಂಬಾನೇ ಕಷ್ಟಪಡ್ತಿತ್ತು, ಆದ್ರೆ ಅದಕ್ಕೆ ಮನೆ ಕಟ್ಟಕ್ಕೆ ಒಂದ್ ಸ್ವಲ್ಪ ವಸ್ತುಗಳೇ ಸಿಗ್ಲಿಲ್ಲ. ಆದ್ರೆ ಚಮೇಲಿ ಗುಬ್ಬಚ್ಚಿ ತುಂಬಾ ಒಳ್ಳೇದು. ಪಪಾಯ ಅಣ್ಣ, ನಾನ್ ನಿಮ್ ಮನೇಲಿ ಇರ್ಲಾ? ಮಳೆ ಬೇರೆ ಬರ್ತಿದೆ, ನನ್ ಮಕ್ಳಿಗೂ ತುಂಬಾ ಹಸಿವಾಗಿದೆ. ಹಾ ಚಮೇಲಿ ಇರು, ಆದ್ರೆ ಚೆನ್ನಾಗಿಟ್ಕೋ. ಕಾಲು ಕಾಗೆ ಮೊದ್ಲಿದ್ದ ಇಲ್ಲಿ, ಅವನ್ನೆಲ್ಲ ಗಲೀಜ್ ಮಾಡಾಕಿದಾನೆ ಗೊತ್ತಾ. ಸ್ವಲ್ಪ ಹೊತ್ತಾದ್ಮೇಲೆ ಕಾಗೆ ಮಳೆಯಲ್ಲಿ ತುಂಬಾನೇ ನೆಂದೋಗಿತ್ತು. ಆಮೇಲೆ ಅದಕ್ಕೆ ತುಂಬಾನೇ ಚಳಿ ಆಗ್ತಿತ್ತು. ಆಮೇಲೆ ಅದು ತಿರ್ಗಾ ದಪ್ಪ ಪಪಾಯ ಹತ್ರನೇ ಬರುತ್ತೆ. ಅಣ್ಣ ಅಣ್ಣ, ನನ್ನನ್ನು ಕೂಡ ನಿನ್ ಮನೆಗ್ ತಕೋ, ನನ್ ತುಂಬಾ ಚಳಿ ಆಗ್ತಾ ಇದೆ. ಇಲ್ಲ ಕಾಲು, ನಿನ್ನಂಥವ್ರಿಗೆ ನನ್ನ ಮನೆಯಲ್ಲಿ ಪ್ರವೇಶ ಇಲ್ಲ ಇನ್ನು. ಅದ್ರ ಮೇಲೆ ಚಮೇಲಿ ಮತ್ತೆ ಅವಳ ಮಗಳಿದ್ದಾರೆ, ಹಾಗಾಗಿ ಒಳಗೆ ಜಾಗನೂ ಇಲ್ಲ. ಕಾಲು ಕಾಗೆ ಇದನ್ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಆಮೇಲೆ ಮಳೆಗಾಲನೂ ಮುಗ್ದು ಹೋಗುತ್ತೆ. ಆಮೇಲೆ ಎಲ್ಲಾ ಪಕ್ಷಿಗಳು ಅದರದರ ಜಾಗಕ್ಕೆ ತಿರ್ಗಾ ಹೋಗ್ಬಿಡುತ್ತೆ. ಆಮೇಲೆ ಕ್ಲೈಮೇಟು ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ದಿವಸಗಳ ನಂತರ ಆ ಕಾಡಿಗೆ 2 ಭಯಂಕರವಾದ ಹದ್ದು ಬರುತ್ತೆ. ಅದು ಎಲ್ಲಾನು ತಿಂತಿತ್ತು. ಆಮೇಲೆ ಮರದಲ್ಲಿದ್ದ ಹಣ್ಣುಗಳನ್ನು ನಾಶ ಮಾಡ್ತಿತ್ತು. ಅದು ತುಂಬಾ ಪಕ್ಷಿಗಳನ್ನ ಕೊಂದು ತಿಂತಾ ಇತ್ತು. ಇವಾಗದು ದಪ್ಪ ಪಪಾಯ ಮರದ ಹಣ್ಣನ್ನ ನಾಶ ಮಾಡಕ್ಕೆ ಅಂತ ಬರ್ತಿತ್ತು. ನೀನ್ ಹೇಗ್ ಉಳಿತೀಯ? ನಿನ್ನ ಹಣ್ಣು ಹಾಳು ಮಾಡಾಕ್ತೀನಿ ನಾನು, ಮತ್ತೆ ಹೇಗ್ ಬದುಕಿರ್ತೀಯ? ಇಲ್ಲ ಅಣ್ಣ, ನನ್ನನ್ನು ಕೊಲ್ಬೇಡ, ಫಸಲು ಹಾಳು ಮಾಡಬೇಡ ನಂದು. ನಾನಿಲ್ಲಿ ಎಲ್ಲಾರ್ಗೂ ಇರೋಕ್ಕೆ ಮನೆ ಕೊಡ್ತೀನಿ. ನಂಗೇನಾದ್ರೂ ಆದ್ರೆ ಆ ಪಕ್ಷಿಗಳಿಗೆಲ್ಲ ಮನೆ ಇರಲ್ಲ. ಅದರಿಂದ ನಮಗೇನ್ ಲಾಭ? ನಾವಂತೂ ಫಸಲು ಹಾಳು ಮಾಡಿಯೇ ಇರೋದು. ನಾವೀ ಕಾಡನ್ನ ಸರ್ವನಾಶ ಮಾಡಾಕ್ತೀವಿ, ಮತ್ತೆ ಇಲ್ಲಿರೋ ಪಕ್ಷಿಗಳನ್ನೆಲ್ಲ ತಿಂದು ಬಿಡ್ತೀವಿ. ಅವಾಗ ಹಿಂದೆಯಿಂದ ಚಮೇಲಿ ಹಾರ್ಕೊಂಬರತ್ತೆ. ಅವಾಗದು ನೋಡತ್ತೆ ಆ ಹದ್ದು ದಪ್ಪ ಪಪಾಯನ ತುಂಬಾ ಹೊತ್ತಿನಿಂದ ಟಾರ್ಚರ್ ಮಾಡ್ತಿತ್ತು. ಆಮೇಲೆ ಅದು ತಕ್ಷಣ ಅಲ್ಲಿಗೆ ಹೋಗುತ್ತೆ. ಏ ಭಯಂಕರವಾದ ಹದ್ದು, ದಪ್ಪ ಪಪ್ಪಾಯ ಅಂಕಲಿನಿಂದ ದೂರ ಹೋಗು. ನೀನ್ ಅವ್ರನ್ನ ಈ ತರ ಟಾರ್ಚರ್ ಮಾಡಂಗಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಅವ್ರನ್ನ ಹೀಗ್ ಟಾರ್ಚರ್ ಮಾಡಿದ್ರೆ ಅವಾಗ ನೀನ್ ನನ್ ಜೊತೆ ಜಗಳ ಆಡ್ಬೇಕಾಗತ್ತೆ. ಅರೆ ಪಕ್ಷಿ, ನೀ ನನಗೇನ್ ಮಾಡಕ್ಕಾಗತ್ತೆ? ನಾನಂತೂ ಇದನ್ನ ತಿಂದಾಕ್ತೀನಿ. ಹಾಗಾದ್ರೆ ಬಾ ನೋಡೋಣ. ಗುಬ್ಬಚ್ಚಿ ಮತ್ತೆ ಹದ್ದಿನ ಜಗಳ ಜಾಸ್ತಿ ಆಗ್ತಾನೆ ಇತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಹದ್ದನ್ನ ಕಾಡಿನ ಇನ್ನೊಂದು ಕಡೆ ಕರ್ಕೊಂಡು ಹೋಗತ್ತೆ. ಅಲ್ಲಿ ಶಿಕಾರಿಗಳು ಬಲೆ ಹಾಕಿಟ್ಟಿದ್ರು. ಆ ಹದ್ದು ಚಮೇಲಿ ಗುಬ್ಬಚ್ಚಿನ ಹೇಗಾದ್ರೂ ಹಿಡಿಬೇಕು ಅಂತ ಅದರ ಹಿಂದೆ ಹೋಗ್ತಿತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಬಲೆ ಹತ್ರ ಹೋಗ್ಬಿಡತ್ತೆ. ಆಮೇಲೆ ಅಲ್ಲಿಂದ ಸಡನ್ ಆಗಿ ಬೇರೆ ಕಡೆ ಹಾರೋಗತ್ತೆ. ಆ ಹದ್ದು ತುಂಬಾ ಸ್ಪೀಡ್ ಆಗಿ ಹಾರ್ತಿದ್ದಿದ್ರಿಂದ ಅದಕ್ಕೆ ಸಡನ್ ಆಗಿ ಬೇರೆ ಕಡೆ ಹಾರಕ್ಕಾಗ್ಲಿಲ್ಲ. ಆದ್ರಿಂದ ಅದು ಬಲೆಯಲ್ಲಿ ಸಿಗಾಕೊಂಡ್ಬಿಡತ್ತೆ. ಆಮೇಲೆ ಶಿಕಾರಿ ಬಂದು ಹದ್ದನ್ನ ತಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ಚಮೇಲಿ ಗುಬ್ಬಚ್ಚಿ ತಿರ್ಗಾ ದಪ್ಪ ಪಪಾಯ ಮರದತ್ರ ಬರತ್ತೆ. ಚಮೇಲಿ, ತುಂಬ ತುಂಬ ಧನ್ಯವಾದಗಳು. ನೀನ್ ತುಂಬಾ ಒಳ್ಳೆಯವಳು. ನೀನ್ ನಿನ್ ಜೀವದ ಮೇಲೆ ಆಟ ಆಡಿ ನನ್ನನ್ನು ಕಾಪಾಡ್ದೆ. ಏನು ತೊಂದ್ರೆ ಇಲ್ಲ ಅಂಕಲ್. ನಿಮ್ಗೆ ಏನ್ ಅವಶ್ಯಕತೆ ಇದ್ರು ನನ್ನ ಹತ್ರ ಹೇಳಿ. ನಿಮ್ಮನ್ನ ಯಾರು ಈ ತರ ಟಾರ್ಚರ್ ಮಾಡಬಾರ್ದು. ಹಾ ಚಮೇಲಿ, ನಿಂಗೇನಾದ್ರೂ ಸಮಸ್ಯೆ ಆದ್ರೆ ನನ್ನ ಹತ್ರ ಬಾ. ನೀನೆಲ್ಲಾ ಸಮಸ್ಯೆನ ನಿವಾರಣೆ ಮಾಡ್ತೀನಿ ನಾನು. ಇಲ್ಲ, ನನ್ಗೇನು ತೊಂದ್ರೆ ಇಲ್ಲ ದಪ್ಪ ಪಪಾಯ ಅಂಕಲ್. ನಾನೀಗ ನನ್ ಮನೆ ಕಟ್ಟಕ್ಕೆ ಅಂತ ಕೋಲ್ಗಳನ್ನ ಹುಡುಕ್ತಾ ಇದ್ದೀನಿ. ಯಾಕಂದ್ರೆ ತಿರ್ಗಾ ಮಳೆಗಾಲ ಬರ್ತಿದ್ಯಲ್ಲ. ಅರೆ ಚಮೇಲಿ, ನೀನ್ ಮನೆ ಮಾಡ್ಬೇಕಂತಿಲ್ಲಮ್ಮ. ನಿನ್ ಮನೆ ಇದ್ದಿದ್ಯಲ್ಲ, ನೀನು ನನ್ ಮನೇಲಿರು. ಅರೆ ದಪ್ಪ ಪಪಾಯ ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹಾ ಚಮೇಲಿ, ನೀನ್ ನನ್ನ ಜೀವ ಕಾಪಾಡಿದ್ಯಾ. ನಿಂಗೆ ಇಷ್ಟಂತೂ ನಾನು ಮಾಡ್ಬೋದಮ್ಮ. ಇದನ್ ನೀನು ನಿನ್ನ ಅಂಕಲ್ನ ಮನೆ ಅಂದ್ಕೋ ಅಮ್ಮ. ನಿಂಗೆ ಯಾವಾಗ ಮನ್ಸಾದ್ರೂ ಮಳೆ ಬಂದ್ರು ಇಲ್ಲಿಗೆ ಬಾ. ನೀನು ಆರಾಮಾಗಿರು ಇಲ್ಲಿ. ನೀನು ನಿನ್ನನ್ ಬಿಟ್ರೆ ಬೇರೆ ಯಾರು ಈ ಮನೇಲಿರಲ್ಲ ಇನ್ನು.
ಇನ್ಮುಂದೆ ಇದು ನಿನ್ಮನೆ. ಹಾಗಾದ್ರೆ ನೀವು ಇವತ್ತಿನಿಂದ ನನ್ನ ದಪ್ಪ ಪಪ್ಪಾಯ ಚಿಕ್ಕಪ್ಪ. ಹಾಗೆ ಅನ್ಕೋ ಇನ್ನು. ಆಮೇಲಿಂದ ದಪ್ಪ ಪಪಾಯನು ಗುಬ್ಬಚ್ಚಿನೂ ಒಟ್ಟಿಗೆ ಇರ್ತಾ ಇದ್ರು. ಅವರಿಬ್ರು ತುಂಬಾ ಖುಷಿಯಾಗಿದ್ರು. ಆಮೇಲೆ ತುಂಬಾನೇ ಚೆನ್ನಾಗಿದ್ರು. ಗುಬ್ಬಚ್ಚಿ ಅದರ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ, ನಾವು ಹೇಗಿರ್ತೀವೋ ಹಾಗೆ ನಮ್ಗೆ ಸಿಗತ್ತೆ. ಒಂದ್ ವೇಳೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೊಳ್ಳೇದೇ ಸಿಗತ್ತೆ. ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಗೂ ಕೆಟ್ಟದೇ ಸಿಗತ್ತೆ.